ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಗುರುಪೌರ್ಣಿಮೆ ಇದೆ, ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ. ನನ್ನ ಮಗಳು ಟೇಪ್ ನೋಡಿ ಡಿಸ್ಟರ್ಬ್ ಆಗ್ತಾ ಇದೆಯಾ, ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ. ಬಿಸಿ ಬಿಸಿ ಸ್ನಾನ ಮಾಡ್ಕೊಬಂದಿರೋದಕ್ಕೆ ಮೋಡ ಇದೆ ಅಂದರೂ ಶೆಕೆ ಮಾತ್ರ ಕಡಿಮೆ ಆಗಿಲ್ಲ. ಸೊ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಹಣೆಗೆಲ್ಲ ಇಟ್ಕೊಂಡು ಪೂಜೆ ಮಾಡಬೇಕು. ಇದೆ, ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೆನ್ನೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟೈತೆ. ಸೊ ಇವತ್ತೇನಿದ್ದು ಕುಂಕುಮ ಇಟ್ಟು ಹೂವು ಅಲಂಕಾರ ಮಾಡಿ ಪೂಜೆ ಮಾಡೋದು. ಸೊ ಇನ್ನು ಮತ್ತೆ ನಾಳೆನೂ ಶುಕ್ರವಾರ, ಆಷಾಢ ಶುಕ್ರವಾರ, ಶನಿವಾರ ಮನೆ ದೇವ್ರ ಪೂಜೆ. ಸೊ ನಾನಂತೂ ನೆನ್ನೆಯಿಂದನೂ ತಲೆಗೆ ನೀರು ಹಾಕೊಂಡು ತಲೆಯೆಲ್ಲ ನೋವು ಬಂದ್ಬಿಟ್ಟಿದೆ ಆಲ್ರೆಡಿ. ನನಗೆ ಥಂಡಿ ಬೇರಲ್ವಾ, ನನಗೆ ವೆದರೇ ಆಗಲ್ಲ. ಆದ್ರೂ ಪೂಜೆ ಅಂತ ಮಾಡಬೇಕು ಅಂದರೆ ಇವೆಲ್ಲ ಕಾಮನ್ ಮಾಡಲೇಬೇಕು. ಸ್ನಾನ ಮಾಡಿದೆ ಅಲ್ಲ, ಸ್ನಾನ ಡೈಲಿ ಮಾಡ್ತೀನಿ, ಬಟ್ ತಲೆಗೆ ಸ್ನಾನ ಮಾಡಿದೆ ನನಗೆ ಪೂಜೆ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಪೂಜೆ ಮಾಡುವಾಗೆಲ್ಲ ತಲೆಗೆ ಸ್ನಾನ ಮಾಡ್ಕೋಬೇಕು. ಸೊ ಹಾಗಾಗಿ ಇವಾಗ ದೇವ್ರಿಗೆ ಅಲಂಕಾರ ಮಾಡೋಣ ಬನ್ನಿ. ಫಸ್ಟು ಅರಿಶಿನ ಕುಂಕುಮ ಹಚ್ಕೊಂಡ್ಬಿಡೋಣ, ಆಮೇಲೆ ದೇವ್ರಿಗೆ ಹಚ್ಚೋಣ. ಓಕೆ, ನನಗೇನೇನು ಗೊತ್ತು ಅಷ್ಟು ಮಾಡ್ತೀನಿ ಅಷ್ಟೇ. ಗೊತ್ತಿಲ್ಲದಿರೋದೆಲ್ಲ ಏನೂ ಮಾಡೋಕ್ಕಾಗಲ್ಲ. ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಪಾಲಿಸ್ಕೊಂಡು ಹೋಗೋಣ. ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ ಮಾಡಿದ್ದೆ. ಬೇರೆ ಅದು ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಎದ್ದು ಅದೇ ಹೇಳಿದ್ನಲ್ಲ, ದೇವ್ರ ಸಾಮಾನಿಗೆಲ್ಲ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಸೊ ತುಂಬಾ ಕೆಲಸ ಇರುತ್ತೆ. ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ದೇವ್ರ ಮನೆಗೆ ಬಂದಿರೋದಲ್ವ, ಹಾಗಾಗಿ ಪುಳಿಯೋಗರೆ ಮಾಡಿ ಕೊಟ್ಟು ಕಳಿಸಿದ್ದೀನಿ. ಸೊ ಬೇರೆ ಏನಾರು ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು. ಅದು ಅಲ್ಲದೆ ಇವಾಗ ಟೆಸ್ಟ್ ಬೇರೆ ನಡೀತಾ ಇದೆ, FA1 ಮಗಳಿಗೆ. ಸೊ ಅದನ್ನು ಬೆಳಗ್ಗೆ ಒಂದ್ಸತಿ ರಿವೈಸ್ ಮಾಡಿಸಿ ಕಳಿಸ್ಬೇಕು. ಸೊ ಫ್ರೀನೇ ಇಲ್ಲ ನಾನು, ಹಾಗಾಗಿ ಯೂಟ್ಯೂಬು ಮಾಡಿಲ್ಲ, ರೀಲ್ಸು ಮಾಡಿಲ್ಲ ಮೊನ್ನೆಯಿಂದ. ಸೊ ಅದಕ್ಕೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಹೆಚ್ಚು ಕಡಿಮೆ ಅರ್ಧ ಗಂಟೆ 1 ಅವರ್ ಆಗಿಬಿಡುತ್ತೆ. ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಮಾಡಬೇಕು. ಸೊ ನಾನು ಯೂಶ್ವಲಿ ಸ್ನಾನ ಮಾಡಿದ್ಮೇಲೆ ಬಾಗಿಲಿಗೆ ಕುಂಕುಮ ಎಲ್ಲ ಇಡೋದು. ಕೆಲವರು ಬೆಳಿಗ್ಗೆನೆ ಬಾಗಿಲು ತೊಳೆಯುವಾಗ ಇಟ್ಕೊಳ್ತಾರೆ, ಅದು ಅವ್ರವ್ರ ಇಷ್ಟ. ನಮ್ಗೆ ಇದೇ ಥರ ಇಷ್ಟ. ಸೊ ಹಾಗಾಗಿ ನಾವು ಆವಾಗಿಂದನೂ ಹೀಗೆ ಮಾಡೋದು, ಚಿಕ್ಕದ್ರಿಂದನೂ ನಾವು. ಸೊ ನಾವು ಹಾಗಾಗಿ ಸ್ನಾನ ಮಾಡಿದ್ಮೇಲೆ ಎಲ್ಲ ಅಲಂಕಾರ. ದೇವಸ್ಥಾನಂದು ನೆನೆ ತೊಳ್ಕೊಂಡಿರೋದ್ರಿಂದ ಅನುಕೂಲ. ಇಲ್ಲ ಅಂದರೆ ಸುಮ್ಮನೆ ಬರ್ಡನ್ ಆಗುತ್ತೆ, ಹೆವಿ ಬರ್ಡನ್. ನಾನೇನು ಜಾಸ್ತಿ ಇಟ್ಕೊಂಡಿಲ್ಲ, 2 ದೀಪ, 1-2 ವಿಗ್ರಹ ಇಟ್ಕೊಂಡಿದ್ದೀನಿ ಅಷ್ಟೇ. ಫೋಟೋಗಳು ಅಷ್ಟೊಂದು ಇಟ್ಕೊಂಡಿಲ್ಲ. ಮೇನ್ ಹಾಲಲ್ಲಿ ಒಂದು ದೊಡ್ಡ ಫೋಟೋ ಹಾಕ್ಕೊಂಡಿದ್ದೀನಿ, ದೇವ್ರ ಮೇಲೆ 2 ಫೋಟೋ. ಮಾಮೂಲಿ ಮನೆ ದೇವ್ರದ್ದೊಂದು ವೆಂಕಟೇಶ್ವರ ಸ್ವಾಮಿದು ಇಟ್ಕೊಂಡಿದ್ದೀನಿ, ಮತ್ತು ಮಂಜುನಾಥ ಸ್ವಾಮಿದು ಒಂದು ಇಟ್ಕೊಂಡಿದ್ದೀನಿ ಅಷ್ಟೆ. ಮಾಮೂಲಿ ಕಳಸ ಮಾಡ್ಕೊಳ್ಳೋದು. ಅಷ್ಟು ಮಾಡೋದಕ್ಕೇನೆ ಅಷ್ಟು ಟೈಮ್ ತಗೊಳುತ್ತೆ. ಕೆಲವರಂತೂ ದೇವಸ್ಥಾನಗಳಿಗೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ದೇವ್ರ ಫೋಟೋ ತೊಗೊಂಡು ಬಂದು ಇಟ್ಕೊಳ್ತಾರೆ. ಬಟ್ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ದೇವ್ರ ಫೋಟೋ ಏನು ತರಕ್ಕೆ ಹೋಗಲ್ಲ. ನೀಟಾಗಿ ಪೂಜೆ ಮಾಡಿಸ್ಕೊತೀನಿ, ಕೈ ಮುಕ್ಕೊಂಡು ಬರ್ತಿರ್ತೀನಿ ಅಷ್ಟೆ. ಅವೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ. ತೊಗೊಂಡು ಬರೋದು ತುಂಬ ಈಸಿ, ತೊಗೊಂಡು ಬಂದಮೇಲೆ ನೀಟಾಗಿ ಮಾಡಬೇಕು. ಸೊ ನಮ್ಮ ಕೈಲಿ ಅಷ್ಟೊಂದೆಲ್ಲ ಕ್ಲೀನಾಗಿ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟನ್ನೇ ಅಚ್ಚುಕಟ್ಟಾಗಿ ಮಾಡೋಣ ಅಲ್ವಾ. ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಹಾಗೆ ಮಾಡ್ತಿದ್ರು. ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲೆಲ್ಲ ಒಂದೊಂದು ದೇವಸ್ಥಾನದಲ್ಲಿ ಫೋಟೋ ತಂದ್ಬಿಟ್ಟು ಪೂಜೆ ಮಾಡೋರು. ಸೊ ನಾನು ಹಾಗೆಲ್ಲ ಮಾಡಲ್ಲ. ಆರಾಮಾಗಿ ದೇವ್ರಿಗೆ ಹೋಗ್ತೀನಿ, ಪೂಜೆ ಮಾಡಿಸ್ಕೊತೀನಿ, ಕೈ ಮುಕ್ಕೊಳ್ಳೋದು ಒಳ್ಳೇದಾಗಲಿ ಅಂತ, ಹಣ್ಣು ಕೈ ಮಾಡಿಸ್ಕೊಳ್ಳೋದು, ಬರ್ತಾ ಇರೋದಷ್ಟೇ. ಅದೇ ಬೆಟರ್. ಸೊ ಕಳಸದ ಚೊಂಬು ರೆಡಿ ಆಯಿತು. ಬೇಗ ಬೇಗ ಚಕ ಚಕ ಅಂತ ಪೂಜೆ ಮಾಡಿಬಿಡೋಣ, ಅಲಂಕಾರ ಮಾಡಿ. ವೀಳ್ಯದೆಲೆ ಎಲ್ಲಿಟ್ಟೆ ತೊಗೊಂಬರ್ತೀನಿ. ಇಲ್ಲಿ ನೋಡಿ, ತಿಂಡಿ ತಂದ್ಬಿಟ್ಟು ಓಪನ್ ಮಾಡ್ದ. ಅವ್ನಿಗೇನು ಬೇಕೋ ಟಾಯ್ಸ್ ಎತ್ಕೊಂಡ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾನೆ. ಹಿಂಗೆ ಮಾಡೋದು ಇವನು ಯಾವಾಗ್ಲೂ. ಹಾಂ, ಎತ್ತಿಕ್ಬೇಕು ಅಂತ ಗೊತ್ತಾಗಲ್ವಾ? ಇಲ್ಲೊಂದು ಬಾಕ್ಸ್ ಇಟ್ಬಿಟ್ಟಿದ್ದೀನಿ ಅವನಿಗೆ ಅಂತಾರೆ. ಈ ಥರ ಓಪನ್ ಮಾಡಿದಾಗ ಬಾಕ್ಸ್ಗೆ ಇಟ್ಕೊಂಡ್ಬಿಟ್ರೆ ಅದು ಮೆತ್ತಗಾಗಲ್ಲ. ಅವನು ಬೇಕಾದಾಗ ತಿನ್ಬೋದು. ನೋಡಿ ತಿಂಡಿಗಳು ಎಷ್ಟಿದೆ. ಏನೋ 2 ಪೀಸ್ ತಿಂತಾನೆ, ವಾಪಸ್ ಅಲ್ಲೇ ಬಿಸಾಕ್ತಾನೆ ಇವನು. ಟಿ ವಿ ಹಾಕೋಣ, ದೇವ್ರ ಸಾಂಗ್ ಹಾಕೋಣ ಯೂಟ್ಯೂಬಲ್ಲಿ, ದೇವರ ಸಾಂಗ್. ಸೊ
ಹೂವು ನೋಡಿ 70 ರೂಪಾಯಿಗೆ ಎಷ್ಟು ಕೊಟ್ಟಿದ್ದಾರೆ ಹೂವು. ಇದಿಷ್ಟೇ ಹೂವು. ಸೊ ಇವತ್ತು ಮತ್ತೆ ನಾಳೆಗೆಲ್ಲ ಪೂಜೆಗೆ ಹಾಕಬೇಕು. ಒಂದೊಂದು ಇರ್ತೀನಿ. ಆಮೇಲೆ ಇದೊಂದೇ ದೊಡ್ಡ ಫೋಟೋ ಇರೋದು. ಅದು ಬಿಟ್ಟರೆ ಮಾಮೂಲಿ ಒಳಗಡೆ 2 ಫೋಟೋ ಇದೆ ಅಷ್ಟೇ, ಜಾಸ್ತಿ ಇಟ್ಕೊಂಡಿಲ್ಲ. ಹಾಕ್ತೀನಿ ಇರೋ, ಆಗ್ತಾ ಇಲ್ವ ಅಲ್ಲಿ ಹಾಕೋವರೆಗೂ ಟೈಮ್ ಕೊಡೋಲ್ಲ. ಯೂಟ್ಯೂಬ್ ಹಾಕು ಅಂದ್ಬಿಡೋದು. ಹಾಂ, ಹಾಕ್ತಾಯಿದ್ದೀನಿ ಇರೋ, ಪ್ಲೇ ಆಗಬಾರ್ದು ಅಲ್ಲಿ. ಬಂತು ನೋಡು, ನೇತ್ರ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್. ನಾನೇನಮ್ಮ ಅದು? ನೀನಲ್ವಾ? ಹೌದಾ? ಯಾರದು? ನೀನು ಅಮ್ಮ? ವಾವ್, ಸೂಪರ್ ಅಮ್ಮ. ಗೊಗ್ಗ ಎಲ್ಲ ಹಾಕಲ್ಲ ಇವಾಗ, ಮಾಮಿ ಮಾಡಬೇಕು. ಮಾಮಿ ಸಂಗ ಹಾಕ್ತೀನಿ ಇರು, ಆಮೇಲಿಂದ ಗೊಗ್ಗ ಹಾಕ್ಕೊಡ್ತೀನಿ. ನನ್ನ ಮಗನಿಗೆ ಇದು ತುಂಬ ಇಷ್ಟ, ನೋಡ್ತಾನೆ ಈ ಚಾನಲ್. ನಾವು ಗೋಸ್ಟದು ನೋಡ್ತೀವಲ್ಲ, ಅವನಿಗೂ ಇಷ್ಟ. ಅವ್ರು ಹೇಗೆ ಹೇಳ್ತಾರೆ ಹಂಗೆ ಲೈಟ್ ಆನ್ ಮಾಡ್ಕೊಂಬಿಡ್ತಾನೆ. ಸೊಳ್ಳೆ ಬೇಟಲ್ಲಿ ಲೈಟ್ ಆನ್ ಮಾಡ್ಕೊಬಿಟ್ಟು, ಯಾರದು, ಎಲ್ಲಿದ್ದೀರಾ, ನಮ್ಮ ಮುಂದೆ ಬಂದ್ಬಿಡಿ, ನಾನೇನು ತೊಂದರೆ ಕೊಡಲ್ಲ, ಹಿಂಗೆಲ್ಲ ಹೇಳ್ತಾ ಇರ್ತಾನೆ. ಅವ್ರು ಹೇಗೆ ಹೇಳ್ತಾರೆ ಯೂಟ್ಯೂಬಲ್ಲಿ ಅದೇ ಥರನೇ ಹೇಳ್ತಿರ್ತಾನೆ ಅವನು. ಇದಕ್ಕೇನಾಯ್ತು ಇದಕ್ಕೆ? ಹಾಂ, ಸೊಳ್ಳೆ ಬೇಟು ಅಲ್ಲಿ ಚಾರ್ಜಿಂಗ್ ಹಾಕಿದ್ದೀನಿ. ಏನು ತಿಕ್ಬೇಕು ನಿಂಗೆ ಸೊಳ್ಳೆ ಬೇಟು ಇವಾಗ? ಹಾಂ, ಆಟಾಡೋಕ್ಕೆ ಏನೇನೋ ಎಲ್ಲ ಆನ್ ಮಾಡಿ ಇಟ್ಟಿದ್ದಾರೆ ನಮ್ಮ ಹುಡುಗರು. ಆಲ್ಮೋಸ್ಟ್ ಮದೇಶ್ವರನ್ ಸಾಂಗೇ ಹಾಕೋದು, ಬೇರೆ ಯಾವುದು ಹಾಕೋಕ್ಕೆ ಹೋಗಲ್ಲ ಅಷ್ಟೊಂದು. ಪೂಜೆ ಮಾಡುವಾಗ ನಂಗೆ ಅದೇ ಒಂಥರ ಸಮಾಧಾನ, ಏನೊಂಥರ ಪಾಸಿಟಿವ್ ವೈಬ್ಸ್. ಆ ಸಾಂಗ್ ಹಾಕ್ಕೊಂಡು ಪೂಜೆ ಮಾಡೋದು. ನೋಡಿ, ಮೋರ್ಗೆ ಹೋಗ್ಬೇಕು, ಅದೆಲ್ಲೆಲ್ಲಿ ಹೋಗಿದ್ಯೋ ಹುಡುಕ್ತೀನಿ ರೀ. ನೋಡಿ, ಯಾವಾಗ ನಾನು ಇದೇ ಸಾಂಗ್ ಹಾಕೋದು, ಮಾದೇಶ್ವರಂದು. ನಂಗೆ ಇದು ಹಾಕಿದ್ರೇ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ, ಹಾಗೆ ಪೂಜೆ ಮಾಡೋಕ್ಕೆ ಖುಷಿಯಾಗುತ್ತೆ. ಸೊ ಹಾಗಾಗಿ ಇದೇ ಸಾಂಗ್ ಯಾವಾಗಲೂ ಯೂಟ್ಯೂಬಲ್ಲಿ ಪ್ಲೇ ಮಾಡೋದು. ನಿಮ್ಗೆ ಯಾವ ಸಾಂಗ್ ಇಷ್ಟ ಆಗುತ್ತೆ ದೇವ್ರ ಸಾಂಗ್ ಹಾಕ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಬ್ಬೊಬ್ರಿಗೆ ಒಂದೊಂದು ದೇವ್ರು ಇಷ್ಟ ಇರುತ್ತಲ್ವ, ಹಾಗಾಗಿ. ಮಾಮಿ ಮಾಡ್ತೀಯಮ್ಮ? ನೀನು ಮಾಡ್ತೀಯಮ್ಮ? ಓಕೆನಮ್ಮ, ಇಬ್ರು ಮಾಡೋಣ. ವೆರಿ ಗುಡ್. ಬ್ರೇಕ್ಫಾಸ್ಟ್ ಪುಳಿಯೋಗರೆ ಹಾಕ್ಕೊಂಡಿದ್ದೀನಿ, ಇವಾಗ ತಿಂತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು. ಮಾಮಿ ಮಾಡ್ದಮ್ಮ ನೀನು? ಅವನು ಮಾಮಿ ಮಾಡೋದನಂತೆ. ಹೌದಮ್ಮ? ಹೌದಮ್ಮ, ಅವನು ಪೂಜೆ ಮಾಡೋದನಂತೆ ನನ್ನ ಜೊತೆ, ಅದಕ್ಕೆ ಹೇಳ್ತಾ ಇದ್ದಾನೆ. ಸೊ 11 ಗಂಟೆ ಆಗೋಯ್ತು ನನ್ನ ಕೆಲಸ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಸೊ ಇವಾಗ ಬ್ರೇಕ್ಫಾಸ್ಟ್. ಯಾವುದು ಇದಾ? ಬಂತ ನೋಡು. ಹಾಂ, ಬಂತು. ನನ್ನ ಮಗಂಗೆ ನೋಡಿ ಇವಾಗ ಆಟ ಸಾಮಾನು ಕೊಟ್ಟಿದ್ದೆ. ಹ್ಞೂ, ನಿಂಗೆ ಎಲ್ಲ ಥರ ಬಸ್ಬೇಕು ನೋಡಿ, ಇದೆಲ್ಲ ಕೊಡಿಸ್ತೀನಿ ಆಯಿತಾ? ಕೊಡ್ಸುತ್ತೆ ನಿಮ್ಮಪ್ಪ. ತಲೆ ನೋಡ್ತಾರೆ ಮೈಲ್ಡಾಗಿ, ನಿಮ್ಮಂತೂ ತಂಡಿಗೆ ಒಂಚೂರು ತಿಂದ್ಬಿಟ್ಟು ಅಮೃತಾಂಜನಾದರೂ ಹಚ್ಕೋಬೇಕು. ಸೊ ಫ್ರೆಂಡ್ಸ್, ತುಂಬ ದಿವಸ ಆಗಿತ್ತು. ಸೊ ಚಾಟ್ಸ್ ತಿಂತಾಯಿದ್ದೀವಿ ಇವಾಗ. ತರಿಸಿದ್ದೀನಿ ಚಾಟ್ಸು. ಏನೇನು ತರಿಸಿದ್ದೀನಿ, ಹೆಸರುಬೇಳೆ ಕೇಳಿದೆ. ಸೊ ಹೆಸರುಬೇಳೆ ಇಲ್ವಂತೆ, ಹಾಗಾಗಿ ಕಾಂಗ್ರೆಸ್ ಬೀಜ ತಂದಿದ್ದಾರೆ. ತರಿಸ್ತೀನಿ ಬನ್ನಿ. ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಹಾಗೆ ಟಿಕ್ಕಿ ಪುರಿ. ಯಮ್ಮಿ ಯಮ್ಮಿ ಯಮ್ಮಿ, ಸೂಪರ್ ಆಗಿರುತ್ತೆ. ಚೆನ್ನಾಗಿದೆ. ಬಟ್ ಕಡಲೆಕಾಯಿ ಬೀಜ ಅಲ್ವಾ, ಪಿತ್ತ ಆಗ್ಬಿಡುತ್ತೆ. ಬಟ್ ಡಯಟ್ ಮಾಡೋರಿಗೆಲ್ಲ ಒಳ್ಳೆಯದು, ಒಳ್ಳೆ ಪ್ರೋಟೀನು ಕಡಲೆಕಾಯಿ ಬೀಜ. ಎಲ್ಲ ಬರೀ ಹಸಿದು ಹಾಕಿರ್ತಾರಲ್ವ, ಈರುಳ್ಳಿ ಕ್ಯಾರೆಟು. ಸೊ ಹಾಗಾಗಿ ಹೆಲ್ತಿ ಫುಡ್ಡು, ಏನು ಅನ್ಹೆಲ್ತಿ ಅನ್ಸಲ್ಲ. ಟಿಕ್ಕಿ ಪುಡಿನೂ ಅಷ್ಟೇ ಚೆನ್ನಾಗಿದೆ. ನಾವು ಅವಾಗ ಚಿಕ್ಕದ್ರಲ್ಲಿ ಈ ಕಡಲೆಪುರಿ ಇದನ್ನ ಹೆಂಗೆ ಇಟ್ಕೊಂಡ್ಬಿಟ್ಟಿದ್ವಿ, ಇಟ್ಕೊಂಡು
ರಾಕ್ಷಸರ ಮಾಡೋದು ಎದುರ್ಸೋದು ಮಕ್ಕಳೇ ಇದ್ರೆ ಹಿಂಗೆ ಇಟ್ಕೊಳ್ಳೋ ಕೂರಲ್ತಾರ ಕಟ್ ಮಾಡು ಫೋಟೋ ಹೊಡಿ ಅಂದ್ರೆ ಇನ್ನ ಜಾಸ್ತಿ ಬೇಕು ಅಂದ್ರೆ ಪುರಿ ಉಂಡೆ ಮಾಡೋದಕ್ಕೆ ನಮ್ಮ ಅಣ್ಣನ ಮಗನಿಗೆ ಕಳೆಪುರಿ ತಗೊಬರೋ ಅಂದ್ರೆ ಬೆಂಗಳೂರು ಕಳೆಪುರಿ ತಗೊಬಂದವನೆ ಅವ್ನಿಗೆ ಕೊಟ್ಟು ಕಳಿಸ್ತೇವೆ ವಾಪಸ್ ನೀವೇ ತಿನ್ನೋಕ್ರಿ ಅಂದ್ಬಿಟ್ಟು ಆಮೇಲೆ ಮೈಸೂರು ಪುರಿ ತಂದು ಮಾಡಿದ್ದು ಪುರಿ ಉಂಡೆಗೆ ತಿಂತೀಯಮ್ಮ ನೀನು ತಿಂತೀಯಾ ಏನು ತಿಂತೀಯಾ ಕಳ್ಕೆ ಬೀಜ ನೋಡಿ. ಇವತ್ತು ಬೆಂಗಳೂರಲ್ಲಿ ಇದ್ದಕ್ಕಿದ್ದಾಗೆ ಜೋರು ಮಳೆ ಬಂದ್ಬಿಟ್ಟಿದೆ. ಮೋಡನೇ ಇಲ್ಲ ಅಂದರೂ ಜೋರು ಮಳೆ ಬಂದಿದೆ ಇವತ್ತು ಸಿಕ್ಕಾಬಟ್ಟೆ. ಸದ್ಯ ಬಟ್ಟೆ ಒಗ್ದಿಲ್ಲ ನಾನು ಇವತ್ತು, ಹಾಗಾಗಿ ಬಚಾವಾಗ್ಬಿಟ್ಟಿದ್ದೀನಿ. ಇವಾಗ ಮಳೆ ಬರ್ತಾ ಇರೋದಕ್ಕೆ ಮಾನ್ಸೂನ್ ಆಫರ್ ಅಂತ ಪೋಲಾರ್ ಬೇರಲ್ಲಿ ಆಫರ್ ಹಾಕಿರೋದಕ್ಕೆ ಎಷ್ಟು ಜನ ರಶ್ ಇದ್ದಾರೆ ನೋಡಿ. ಆ ರೆಶಲ್ಲಿ ನಮ್ಮ ಮನೆಯವ್ರು ನಾನು ಐಸ್ ಕ್ರೀಮ್ ತಿನ್ನಲೇಬೇಕು ಮಳೆ ಹುಯ್ತಾ ಇದ್ರು ಪರವಾಗಿಲ್ಲ ಅಂತ ಹೋಗಿದ್ದಾರೆ. ಸೊ ಅವ್ರು ವಿಡಿಯೋ ಮಾಡ್ಕೊಂಬಂದಿರೋದು ಮೊಬೈಲಲ್ಲಿ ಎಷ್ಟು ಜನ ಕ್ಯೂ ಇದ್ದಾರೆ ನೋಡಿ. ನಾನಂತೂ ಮನೆಗೆ ಬಂದ್ಬಿಟ್ಟೆಪ್ಪ, ನಾನು ಹೋಗಲಿಲ್ಲ, ನೀವು ಹೆಂಗಾದ್ರೂ ತೊಗೊಂಡು ಬನ್ನಿ ಅಂದ್ಬಿಟ್ಟು. ಎಷ್ಟು ಐಸ್ ಕ್ರೀಮ್ ತರ್ತಾರೆ ನೋಡೋಣ ಬನ್ನಿ. ಕಡೀಲಿ ಅವನ ಕೈ ಕೊಡ್ಬೇಡ. 7 ಐಸ್ ಕ್ರೀಮ್ ಶೇಡ್ಸ್. ಇನ್ನ ಒಂದು ಪ್ಯಾಕೆಟ್ ಅವನ ಹತ್ರ ಇದೆ. ಇವರಿಬ್ರು ನೋಡಿ ಹೆಂಗೆ ಕಿತ್ತಾಡ್ತಾರೆ. ಪೋಲಾರ್ ಬೇರಲ್ಲಿ ಸಂಡೇ ಐಸ್ ಕ್ರೀಮ್ಸ್. ಮಳೆ ಬರ್ತಾ ಇದೆಯಾ? ಸಂಡೇ ಐಸ್ ಕ್ರೀಮ್ಸ್ ಆಫರ್ ಅಲ್ಲಿ ಇತ್ತು. ಚೆಲ್ತಿಯ ಕಣ ಇಡು, ಅಪ್ಪ ಬಂದು ಮಾಡ್ಕೊಡತ್ತಿಡು. 500 ಸಾಕಾ ರೀ? ಸಾಕಾ? ಮಿಸ್ ಮಾಡಿದ್ವಿ. ಅದು ಸಂಡೇ ಐಸ್ ಕ್ರೀಮ್ಸ್ ಅಂತ ಬರುತ್ತೆ. 500 rupees ಒಂದು ನಮ್ಮ ಮನೆಯವರು ಪೋಲಾರ್ ಬೇರಿಂದ ಐಸ್ ಕ್ರೀಮ್ಸ್ ತಂದಿದ್ದಾರೆ. ಬೇಡ ಅಂದ್ರು ಮಳೆ ಉಯ್ತಾ ಇದೆ, ಅದೇನೋ ಆಫರ್ ಅಂತೆ. ಅಷ್ಟು ದೂರ ನಿಂತಿದ್ರ ಲೆಂತ್ ಅಂದ್ರೂ ತಗೊಂಡಿದ್ದಾರೆ. ಎಷ್ಟು ಏನ್ ಆಫರ್ ಫ್ರೆಂಡ್ಸ್ ಸ್ನೇಹಿತರೆ? 149 ಸಂಡೇ ವೆರೈಟೀಸ್ಗಳಿದ್ವು, ಬಾಚ್ಕ ಬಂದ್ಬಿಟ್ಟೆ. ಒಂದು ಐಸ್ ಕ್ರೀಮ್ ರೆಗ್ಯುಲರ್ ಬಂದು 210, 310, 450 ಈ ರೀತಿ ಇದೆ ಪರ್ ಸಂಡೇಸ್. ಓಕೆನಾ? ಇವತ್ತು ಜುಲೈ 10 ಮಾನ್ಸೂನ್ ಮ್ಯಾಜಿಕ್ ಆಫರ್ ಬಿಟ್ಟಿದ್ರು. ಸೊ ಹೋಗ್ಬಿಟ್ಟು ಪೌಚ್ಕ ಬಂದ್ಬಿಟ್ಟೆ. ಎಲ್ಲ ವೆರೈಟೀಸ್ ಇದೆ. ಇನ್ನ ಇಲ್ಲಿ 3 ಅಲ್ಲಿ 3 ಇದೆ. ಅಲ್ಲ 7 ಐಸ್ ಕ್ರೀಮ್ ತಂದಿದ್ದೀನಿ. ಕೈ ಅಂತಾಳೆ ತಿಂತಾಳೆ, ಆಮೇಲೆ ಸುಮ್ಮನೆ ಡೌನ್ ಮಾಡ್ತಾಳೆ. ಅಲ್ಲ ಒಂದು ತಿನ್ಬೇಕು, ಅಷ್ಟೊಂದು ದುಡ್ಡು ಕೊಟ್ಟು ತಿನ್ಬೇಕಾ? ಸಿಕ್ಕಿದ ಚಾನ್ಸ್ ಬಿಡಬಾರ್ದು ಅನ್ಸ್ಬಿಡ್ತು ಮನ್ಸಿನಲ್ಲಿ, ಹೊಡೆದ್ಬಿಟ್ಟೆ ಫೀಲ್ಡ್ ಅಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಇದೆ ಎಲ್ಲಾನು ಐಸ್ ಕ್ರೀಮ್. ಅದಕ್ಕೆ ಮೇಲ್ಗಡೆ ಟಾಪಿಂಗ್ ಆಗಿ ಇದಕ್ಕೆ ಚಾಕ್ಲೇಟ್ ಹಾಟ್ ಚಾಕ್ಲೇಟ್ ತಾನೆ, ಎಲ್ಲಾನು ಹಾಟ್ ಚಾಕ್ಲೇಟ್. ಯಾವ ಫ್ಲೇವರ್ ತಂದಿದೆ? ಕುತ್ಕೋ, ಕೆಳ ಕುತ್ಕೋ. ಇನ್ನ ಒಂದು ಬ್ಯಾಗ್ ಇದೆ ನೋಡಿ, 2 ಬ್ಯಾಗ್ ತಂದಿದ್ದಾರೆ. ಒಂದ್ ಬ್ಯಾಗ್ ಅಲ್ಲಿ 3 ಇರುತ್ತೆ ಅಲ್ವಪ್ಪ? ಓ ಮೈ ಗಾಡ್, ರೆಡ್ ವೆಲ್ವೆಟ್ ಚಿಕ್ಕ ಡ್ರೈ ಫ್ರೂಟ್ಸ್ ಅಂದ್ರೆ ಏನ್ ಲಾಸ್ಟ್ ಹೇಳಿದ್ದು? ಇದನ್ನ ಅವನೇ ಇದನ್ನ ತಗೊಂಡ್ಬಿಡಿ ಅಂತ. ಹೌದಾ? ಆಯ್ತಾ? ಓ ಮೈ ಗಾಡ್, ಪಾಪ ಡ್ಯಾಡಿ ನೋಡಿ ಲಿಚ್ಚಿ. ವಾವ್, ಮೈ ಫೇವರೇಟ್ ಲಿಚ್ಚಿ. ಇಲ್ಲಿ ನೋಡ್ಸ, ಇದು ಇದಲ್ವರಿ ಚಾಕ್ಲೇಟ್ ಫಚ್ಚು. ಆಮೇಲೆ ಟಾನ್ ಬಟರ್ ಸ್ಕಾಚ್ ನಟ್ಸ್. ಇದು ಎಲ್ಲ ಸೂಪರ್ ಫ್ಲೇವರ್ಸ್. ಏ ಮಗು ಎಣಿಸ್ತಾ ಇದೆ, ತೋರ್ಸೆ ಎಷ್ಟಿದೆ ಐಸ್ ಕ್ರೀಮ್. ಇದೆಲ್ಲ ನೋಡಿದ್ರ ಫ್ರೆಂಡ್ಸ್, ನಾನು ಲೈಫಲ್ಲಿ ಇಷ್ಟ ತರ ಐಸ್ ಕ್ರೀಮ್ಸ್ ನೋಡಿರ್ಲಿಲ್ಲ. ಈ ಸತಿ ನಮ್ಮ ಮನೆಯವ್ರು ತಗೊಬಂದು ಕೊಟ್ಟಿದ್ದಾರೆ. ಫಸ್ಟ್ ಊಟ ಮಾಡೋಣ ನಡೀರಿ. ಪೀಸ್ ಇವ್ನು ನೋಡ ಅವನೇ ತಿಂತವನೆ ಎತ್ಕೊಂಡು ಅಚ್ಚಕಟ್ಟಾಗಿ. ಅವ್ನು ತಿಂದ ದೋಸೆ. ಅವ್ನ್ದು ಏನಿದೆ ಅದೆಲ್ಲ ಅವ್ನು ಹಾಳು ಮಾಡ್ತಾನೆ. ಯಾವ್ದಾರ ಒಂದ್ ಸ್ಕೂಪ್ ಕೊಡು ಯಾವ್ದಾದ್ರು ಅಷ್ಟೇ ಅವ್ನಿಗೆ ಕಪ್ಪಾಕಿ. ಅಲ್ಲಿ ಕಪ್ಪಿದೆಯಲ್ಲ ತಗೊಂಬ ನಮ್ಮ ಮನೇಲಿ. ನೋಡಿ ಬೇಗ ಏನಿದೆ ಮಾಡಿ ಊಟ ಮಾಡ್ಕೊಳ್ಳೋಣ ಫಸ್ಟ್, ಆಮೇಲೆ ಕೊಡೋಣ.
ಸೊ ಓಕೆ ಫ್ರೆಂಡ್ಸ್, ಈಗ ನಾನು ನೆಕ್ಸ್ಟ್ ಇನ್ ಬ್ಲಾಗಲ್ಲಿ ಇವಾಗ ತುಂಬ ಬ್ಯುಸಿ ಇದ್ದೀನಿ. ಸ್ವೆಟರ್ ಹಾಕೊಂಡು ಐಸ್ ಕ್ರೀಮ್ ತಿಂದಾಕ್ಬಿಡೋಣ. ನೋಡಿ ವೆರೈಟಿ ಐಸ್ ಕ್ರೀಮ್. ಇದು ಲಿಚ್ಚಿ ಐಸ್ ಕ್ರೀಮ್ ಇದು. ಇದು ಲಿಚ್ಚಿ ಫ್ರೂಟ್ ಹಾಕಿದಾರೆ ಕಡೆ. ಇದು ರೆಡ್ ವೆಲ್ವೆಟ್, ಇದೇನೋ ಬ್ರೌನಿ, ಇದು ಬಟರ್ ಸ್ಕಾಚ್, ಇದು ಫ್ರೂಟ್ಸ್ ನಟ್ಟು, ಇವೆರಡು ಸೇಮ್. ಇದು ಜಮ್ಸ್ ಫ್ರಿಜ್ ಹಾಕಿ ಎಲ್ಲ ಹಾಳಾಗುತ್ತೆ. ಇದಲ್ಲಮ್ಮ, ಟೀ ಕಪ್ಸ್ ತಂದಿದ್ದೀನಲ್ಲ, ಅದು ತಗೊಂಬೋಗು. ಅದಕ್ಕೆ ಹಾಕೋಣ, ಇಲ್ಲಾಂದ್ರೆ ಒಂದು ಬೌಲ್ ತಗೊಂಬೋ. ಹಂಗ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತುಂಬಾ ಬಿಸಿ ಇದೆ ಇವಾಗ. ಚೆನ್ನಾಗಿ ತಿನ್ಬೇಕು. ಬಾಯ್. ಇಷ್ಟು ತಿನ್ನಲ್ಲ ಇವತ್ತೆ, ಫ್ರಿಜ್ ಅಲ್ಲಿ ಇಡ್ತೀನಿ. ಓಕೆ, ಟಾಟಾ ಬಾಯ್. ರೆಡ್ ವೆಲ್ವೆಟ್ ಸಕ್ಕತ್ತಾಗಿದೆ. ಹ್ಮ್.